ಮಾತಾಡ್ಸರೆ ಮಾತವಿಲ್ಲ, ಮಾತಿನ ಪ್ರಸಂಗವಿಲ್ಲ. ಇವರು ದಾರವಿಲ್ಲ, ಗುರುತವಿಲ್ಲ. ನೀವೇ ವಿಚಾರ ಮಾಡ್ರಿ ಸಂಗೀತಗಾರ ಶಿರೋಮಣಿ. ಅವರಾದ್ರೂ ದೊಡ್ಡ ರಾಣಿ ಇದ್ದಾರೆ, ಬೆದಳಕ್ಕೆ ಮಾತಾಡಿದ್ರಿ ಬುದ್ಧಿ. ಚೆಲುವಿಕೆಯಲ್ಲಿ ತುಲೋಕಿನಂತೆ, ಹೊಳಿಕೆಯಲ್ಲಿ ಸುಲೋಚನೆಯಂತೆ, ರೂಪದಲ್ಲಿ ರಾವಣನಂತೆ, ವ್ರತಾ ನೇಮದಲ್ಲಿ ರತಿದೇವಿಯಂತೆ, ವಚನದಲ್ಲಿ ರಾಮನಂತೆ, ತಾವದಾರು ತಾಯಿ ಸೌಖ್ಯ ಪ್ರದಾಯಿ. ಅಪ್ಪ ಸಾರಥಿ, ನನ್ನನ್ನೇ ದಾರದ ಯಾರು ಅಂತ ಕೇಳೋನು ನೀನು ದಾರವಲ್ಲ, ಸದ್ಗುಣಶೀಲ. ಅಮ್ಮ ತಾಯಿ ನಾನು ದಾರ ಅಂದರೆ ನಿಮ್ಮಂತ ದೊಡ್ಡ ದೇವತರಿಗೆ ಅಡ್ಡಗಟ್ಟಿ ಕೇಳುವಂತ ದೊಡ್ಡ ಸಾರಥಿ ಅನ್ನೋರು. ಆದ್ರೆ ತಾವದಾರು ತಮ್ಮ ನಾಮಕರಣ ಏನೇನ ಬಂದ ಅಮ್ಮ ತಾಯಮ್ಮ. ಅಪ್ಪ ಸಾರಥಿ, ನಾನು ದಾರ ಅಂದ್ರೆ ಅಷ್ಟದಿಕ್ಕ ಪಾಲಕರು, ತೆತಿಷ್ಠ ಕೋಟೆ ದೇವತೆಗಳು. ಅದಲ್ಲದೆ ಬ್ರಹ್ಮ ವಿಷ್ಣು ರುದ್ರಾದಿಗಳು ಹೆಣ್ಣು ಮನೆಯಲ್ಲಿ ಜ್ಯೋತಿಷ ಹೇಳುವರಾಗಿರುವರು. ಹೀಗೆಲ್ಲ ಮಾಡಿ ಈ ಭೂಮಂಡದಲ್ಲಿ ಮೆರೆಯುತ್ತಿರೋ ಪುಂಡ ಪ್ರಚಂಡ ರಾವಣ ಸೂರನ ಅರ್ಧಜ್ಞಳಾದ ಮಂಡೋದರಿ ಎಂದು ತಿಳಿಯಪ್ಪ ಬಾಲ, ಸದ್ಗುಣಶೀಲ. ಮಂಡೋದರಿ ಆದ್ರೆ ಸಹಜವಾಯ್ತು, ಕುಳಿತ ಮಂದಿಗೆಲ್ಲ ಅತ್ಯಾನಂದವಾಯಿತು. ತಮ್ಮ ಇರುವ ಅರಮಂದಿರವನ್ನ ಬಿಟ್ಟು ನಡೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣ ನಮ್ಮ ತಾಯಮ್ಮ. ಅಪ್ಪ ಸಾರಥಿ, ನಮ್ಮ ಸುಂದರ ಸದನವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದ್ರೆ, ಎನ್ನ ಪತಿಯು ಶ್ರೀರಾಮಚಂದ್ರನ ಮಡದಿಯಾದ ಸೀತಾದೇವಿಯನ್ನು ತಂದು ತನ್ನ ವನದಲ್ಲಿ ಇಟ್ಟರು ಎಂಬ ಸುದ್ದಿಯನ್ನು ಕೇಳಿ ಮತ್ತು ಆ ಸೀತಾದೇವಿನ ಒಯ್ಯಬೇಕೆಂದು ಯುದ್ಧ ಮಾಡಿ ಕೊಂದರೆಂಬುದು ವಾರ್ತೆಯನ್ನು ಕೇಳಿ ಇಲ್ಲಿಗೆ ಬರೋನು ಆಯ್ತಪ್ಪ ಸಾರಥಿ, ಸಾಧಿಸಿಯನ್ನ ಕೀರ್ತಿ. ಮುಂದ ನಮಗ ಆಜ್ಞೆ ಇರುವ ತಾಯಮ್ಮ. ಅಪ್ಪ ಸಾರಥಿ, ನನ್ನ ಪತಿಯ ದೇವರು ದಾವಲ್ಲಿರುವನು ತೋರಿಸುವಂತವನಾಗಯ್ಯ ಸಾರಥಿ, ಸಾಧಿಸಿಯನ್ನ ಕೀರ್ತಿ. ನಮೋ ನಮ ಪ್ರಾಣಕಾಂತ, ನಿನಗೆ ಮಂಗಲವಾಗಲಿ ನಾರಿ ಮದನ ವಯ್ಯಾರಿ. ಹೇ ಪ್ರಾಣದಲ್ಲವೇ, ನಿನ್ನ ಅರಮಂದಿರವನ್ನು ಬಿಟ್ಟು ಇಲ್ಲಿಗೆ ಬಂದಿರುವ ಕಾರಣ ಏನಿರುವುದು ತಿಳಿಸುವಂತವನಾಗು ರಮಣಿ, ಸದ್ಗುಣದ ಭರಣಿ. ಹೇ ಪ್ರಾಣದಲ್ಲವೇ, ಈಗಿನ ದಿವಸ ಮಗನು ಯುದ್ಧಕ್ಕೆ ಹೋಗಿ ಮಡದನೆಂಬ ಸುದ್ದಿಯನ್ನು ಕೇಳಿ ಬಂದರೆ ಇವನು ಕಾಂತ ಸದ್ಗುಣವಂತ. ಪ್ರಾಣದಲ್ಲವೇ, ನಾನೊಂದು ವಚನಾರ್ಥವನ್ನು ಹೇಳುತ್ತೇನೆ, ಅದು ಏನಿರುವುದು ಪ್ರೀತಿಯಿಂದ ಹೇಳುವಂತಕ್ಕೆ ನಾವು. ಯರುವಾದೆಯೋ ಮಗನೇ, ಯರುವಾದೆಯೋ ಮಗನೇ, ಜಗದೊಳಗೆ ಇರದೆ ಯರುವಾದೆಯೋ ಮಗನೇ, ಯರವಾದೆಯೋ ಮಗನೇ, ಯರವಾದೆಯೋ ಮಗನೇ, ಜಗದೊಳಗಿರಾದ ಯರವಾದೆಯೋ ಮಗನೇ. ಯರುವಾದೆಯೋ ಮಗನೇ, ಯರುವಾದೆಯೋ ಮಗನೇ, ಜಗದೊಳಗೆ ಇರದೆ ಯರವಾದೆಯೋ ಮಗನೇ, ಯರವಾದೆಯೋ ಮಗನೇ, ಜಗದೊಳಗಿರಾದ ಆದೆಯೋ ಮಗನೇ. ನಾಗೇಶನ ತರಕ್ಕೆ ಪ್ರಾಣ ನೀಗಿದೆಯೋ ಮಗನೇ, ಜಯನ ಪ್ರಾಣ ನಾಗೇಶಯನ ಪ್ರಾಣ ವಾಗಿದ ಮಗನೇ. ಯರುವಾದೆಯೋ ಮಗನೇ, ಯರವಾದೆಯೋ ಮಗನೇ, ಯರವಾದೆಯೋ ಮಗನೇ, ಜಗದೊಳಗಿರಾದ
ಮಗನೇ, ಶ್ರೀರಾಮ ಲಕ್ಷ್ಮಣ ಬಾಣಕ್ಕೆ ಯಾಡದೆಯ ಮಗನೇ, ನಿನ್ನನ್ನು ಆಗಲಿ ನಾನು ಹೇಗಿರಲಿ? ಹಾ ಹೇ ಕಾಂತ, ಹೇ ಪ್ರಾಣದಲ್ಲವೇ, ನೀನು ಎನ್ನ ಹೇಳಿಕೆಯಂತೆ ನಡೆಯದೆ ಹೋದರೆ ಅವರು ನಿನ್ನನ್ನು ಸಂಹಾರ ಮಾಡದೆ ಬಿಡುವರೆ ಕಾಂತ ಸದ್ಗುಣವಂತ. ಏ ಪ್ರಾಣದಲ್ಲವೇ, ಚಿಂತೆಯನ್ನು ಯಾತಕ್ಕೆ ಮಾಡುತ್ತಿ? ಪುಣ್ಯವು ಹೋಗಿ ಪಾಪವು ವಾಸ ಮಾಡಿತ್ತು. ಪಾಲಿಗೆ ಬಂದದ್ದು ಪಂಚಾಮೃತವಂತೆ. ನೀನು ಧೈರ್ಯಗೊಂಡು ಚಿಂತೆಯನ್ನು ಬಿಟ್ಟು ಅರಮಂದಿರಕ್ಕೆ ತೆರಳುವಂತಕ್ಕೆ ನಾವು ನಾನು ಉಳಿದಿದ್ದ ಬಲದೊಂದಿಗೆ ಹೋಗಿ ಚಂಡ ರಾಮ ಲಕ್ಷ್ಮಣರನ್ನು ಎನ್ನ ಖಡ್ಗದಿಂದ ಕಡಿದು ಭೂಮಿಯ ಮೇಲೆ ಸರ್ಪ ಒದ್ದಾಡಿಸಿದಂತೆ ಒದ್ದಾಡಿಸಿ ಬಿಡುವೆನು. ನಿನ್ನ ಚಿಂತೆಯನ್ನು ಬಿಟ್ಟು ಚಕ್ಕನೆ ಅರಮಂದಿರಕ್ಕೆ ತೆರಳುವಂತಕ್ಕೆ ನಾವು ನಾರಿ ಮದನವಯ್ಯಾರಿ. ಹೇ ಪ್ರಾಣಕಾಂತನೇ, ಹೇ ಪ್ರಾಣದಲ್ಲವೇ, ನಾನೊಂದು ವಾಕ್ಯವನ್ನು ಹೇಳುತ್ತೇನೆ ಕೇಳುವಂತವರಾಗಿ. ಅದು ಏನಿರುವುದು ಪ್ರೀತಿಯಿಂದ ಹೇಳುವಂತಕ್ಕೆ ನಾವು ಕಾಂತಾನೊಂದು ಮಾತ, ಕಾಂತಾನೊಂದು ಮಾತ ನಿಮಗೆ ಹೇಳುವೆನು, ಕಾಂತ ಹೇಳುವೆನು, ಕಾಂತಾನೊಂದು ಮಾತ. ಹೇ ಪ್ರಾಣಕಾಂತ, ಹೇ ಪ್ರಾಣದಲ್ಲವೇ, ಮಾತ ಕಾಂತ ನಾನೊಂದು ಮಾತ ಮಾತು ಹೇಳುವೆನು, ಮಾತು ಹೇಳುವೆನು, ಕಾಂತ ನಾನೊಂದು ಮಾತ. ಕಾಂತ ನಾನೊಂದು ಮಾತ, ಕಾಂತ ನಾನೊಂದು ಮಾತ ಮಾತ ಹೇಳುವೆನು, ಮಾತು ಹೇಳುವೆನು, ಕಾಂತ ನಾನೊಂದು ಮಾತ. ಅನಾರಾಧ ಮರನ್ನು ಸೋಲಿಸದಾಗದು ಕಾಂತ. ಕಾಂತ ನಾನೊಂದು ಮಾತ, ಕಾಂತ ನಾನೊಂದು ಮಾತ ಮಾತು ಹೇಳುವೆನು, ಮಾತು ಹೇಳುವೆನು, ಕಾಂತ ನಾನೊಂದು ಮಾತ. ಕಾಂತ ಅಯ್ಯಯ್ಯೋ ಕಾಂತ ಕಲಿ ಹ್ಯಾಂಗೆ ಹೇಳುವೆ ನಿಮಗೆ. ಹೇ ಪ್ರಾಣಕಾಂತನೇ, ಹೇ ಪ್ರಾಣದಲ್ಲವೇ, ನಾನೊಂದು ವಾಕ್ಯವನ್ನು ಹೇಳುತ್ತೇನೆ ಕೇಳುವಂತವರಾಗಿರಿ. ಹ. ಭೂಲೋಕದಲ್ಲಿ ದಶ ಅವತರಿಸಿದ ನರನನ್ನು ಶಾಬಾಷ್. ಸೋಲಿಸಿರಬಹುದು, ಆದ್ರೆ ಹ. ಎಂಡ ತಮ್ಮಂದರಾದ ಐರಾವಣ ಮೈರಾವಣನ್ನು ಸೋಲಿಸಲು ಯಾರಿಂದಲೂ ಆಗದು. ಹ. ಅವರನ್ನು ಪತ್ರದಿಂದ ಕರೆಸುವಂತವರಾಗಿರಿ ಕಾಂತ ಸಕಲ ಗುಣವಂತ. ಮಡದಿ ಮಣಿಯಳೆ, ಎಂತ ಒಳ್ಳೆಯ ಹಂಚಿಕೆಯನ್ನು ಹೇಳಿದ್ದೀಯಲ್ಲ. ನಿನ್ನ ಅಪ್ಪಣೆ ಮೇರೆಗೆ ಪಾತಾಳ ಲೋಕಕ್ಕೆ ಒಬ್ಬ ದೂತನನ್ನು ಕಳಿಸುತ್ತೇನೆ. ನನ್ನ ಅಳಿಯಂದಿರಾದ ಐರಾವಣ ಮೈರಾವಣರಿಗೆ ಕರೆಸುತ್ತೇನೆ. ಪ್ರಾಣದಲ್ಲವೇ, ನಿನ್ನ ಚಿಂತೆಯನ್ನು ಬಿಟ್ಟು ಚಕ್ಕನೆ ಅರಮಂದಿರಕ್ಕೆ ತೆರಳುವಂತಕ್ಕೆ ನಾವು ನಾರಿ ಮಂತ್ರಿ ಸೈರನೆ ಇವತ್ತಿನ ದಿವಸ ಪಾತಾಳ ಲೋಕಕ್ಕೆ ಹೋಗಿ
ಎನ್ನ ಅಳಿಯಂದಿರಾದ ಐರಾವಣ ಬೈರಾವಣರಿಗೆ ಈ ಸುದ್ದಿಯನ್ನು ತಿಳಿಸಿ ಈ ಪತ್ರವನ್ನು ಕೊಟ್ಟು ಬರವಂತವನಾಗು ಮಂತ್ರಿ ನಿಮ್ಮ ಕಾಲಕ್ಕೆ ಸ್ವತಂತ್ರ. ಹೇ ಮಂತ್ರಿ ಸೇನೆ ಹೇಳಿದ ಪ್ರಕಾರ ಹೋಗಿ ಶಾಬಾಷ್. ಐರಾವಣ ಮತ್ತು ಮೈರಾವಣ ಹ, ಕರೆದುಕೊಂಡು ಬರುಣ ರಾಜ ರೈಕೋಟ್ ದೇಶ. ಜಾಗ್ರತೆಯಿಂದ ಹೋಗಿ ಬರುವಂತವನಾಗು. ದಾರ ಬಂದವರ ಸ್ವಾಮಿ ಹೋ ಹೋ ನಿಜಾಡ್ಸುವ ಹೇ ಸಂಗೀತಗಾರ ಶಿರೋಮಣಿ, ಒಂದು ವೇಳೆಯಲ್ಲಿ ಮಾತಾಡ್ಸರೆ ಮಾತವಿಲ್ಲ, ಮಾತಿನ ಪ್ರಸಂಗವಿಲ್ಲ. ಇವರು ದಾರ ಹಾರೋ ದಾರವಿಲ್ಲ, ನೀವೇ ಗುರುತು ಹಚ್ಚುವರಿ ಸಂಗೀತಗಾರ ಶಿರೋಮಣಿ. ಹೀಗ ಎಂಟ ದಿಕ್ಕಿನ ಒಳಗೆ ಭಂಟನಾಗಿ ದುಷ್ಕಂಠ ವೈರಿಗಳಿಗೆ ಕುಂಠಿತ ಮಾಡುವ, ಅಷ್ಟ ಐಶ್ವರ್ಯದಿಂದ ಸೃಷ್ಟಿಯೊಳಗೆ ಶ್ರೇಷ್ಠವಾಗಿ ದುಷ್ಟ ಜನರಿಗೆ ನಷ್ಟ ಮಾಡುವ, ಇಷ್ಟ ಜನರಿಗೆ ಸಂತುಷ್ಟಪಡಿಸುವ, ಅಷ್ಟಗಜದಂಡಿನ ಸಹಿತ ಖಡ್ಗ ಖಟಾರವನ್ನು ಪಿಡಿದು ಈ ಪಡಿದ ಮೇಲೆ ಬಂದಿದ ಒಡೆಯರು ತಾವುದಾರ ಪುಂಡ ಹೆಂಡ ವೈರಿಗಳ ಗಂಡ. ಹೌದು, ಹುಲಿಯಂತೆ ಗದ್ದರಿಸಿ ಆ, ಜಗಿ ಜಯಿಸುವ ದೈವವನ್ನು ಮಾಡಿ ಹೌದು, ಆ, ಈಗ ಬಾ. ಆತ್ಕರದಿಂದ ಹೊಂಟನೆ ಆ, ಸ್ವಚ್ಛದ ಆ, ಭೂಮಿಗೆ ಬಿದ್ದು ಶಬ್ಬಾಸ್. ಇಂಥ ಪುಂಡ ಬಹಾದುರನಿತ್ತು ಹೌದು, ಮಾತನಾಡಿಸುವನು ನೀನು ದಾರು ಶಂಡಾಯನ ಹಾರಿಸುವನು ನೀನು. ಹೇ ದೇವ, ನಾನು ದಾರಂದರೆ ಇಂಡಿಯಲ್ಲಿ ಭಂಡನಿಸಿಕೊಂಡು ಹುಂಡೆ ಇಲ್ಲದೆ ಮದಿ ಮಾಡಿಕೊಂಡು ಗಂಡ ಇಲ್ಲದ ರಂಡಿಗೆ ಓಡಿಸಿಕೊಂಡು ಹೋಗಿದೆ. ಮುಂಬೈ, ಪುಣೆ, ಮುಂಬೈ, ಮದ್ರಾಸ್, ದಿಲ್ಲಿ, ಕಲ್ಕತ್ತಾ ತಿರುಗಾಡಿ ಸೊಲ್ಲಾಪುರ ಸದರ ಬಾಜಾರದೊಳಗೆ ಈ ಆಟಿನ ಮಾಲಕರು ಗಂಟೆ ಬಿದ್ದರು. ನಮ್ಮ ಕೇಗಾವ ಗ್ರಾಮದೊಳಗೆ ಐರಾವಣ ಮೈರಾವಣ ಆಟ ಇರುವುದು ಥೇಟವಾಗಿ ನೋಟ ಮುರಿಸಿ ಕೇಗಾವ ಗ್ರಾಮಕ್ಕೆ ಬಂದು ಐರಾವಣ ಮೈರಾವಣ ಆಟಕ್ಕೆ ಸಾರಥಿ ಆಗಿ ಸಾರಥಿ ಎನ್ನುವರು ತಾವುದಾರು ದೇವ ದಿವ್ಯ ಪ್ರಭಾವ ರಾಜೇಂದ್ರ ಭೂಪತಿ. ಹಾ, ಹೇಳಿವನು ಕೇಳುವ ಸ್ವಲ್ಪ ಸಮಾಧಾನವನ್ನು ತಾಳು. ಹೀಗೆ ಬಾ. ಛತ್ತೀಸ್ಗಢ ರಾಜ ಶಬ್ಬಾಸ್. ತಡೆಯಲಾರದೆ ಎಲ್ಲ ಶಕ್ತವನ್ನು ಮಾಡಿ ಕೆಟ್ಟವನ್ನು ಹೌದು ಹೌದು ತಡೆಯಲಾರದೆ ಅಷ್ಟ ಸೈನ್ಯವನ್ನು ಬಿಟ್ಟು ಹೌದು, ಅಂಜಿ ಓಡಿ ಹೋರು. ಹೀಗೆ ಬಾ. ಹಾ, ವೈರಿಗಳಿಗೆ ಕುಂಠಿತ ಮಾಡುವ ಶಬ್ಬಾಸ್. ಭಕ್ತ ನಾನೇ ಅಂತ ಬೇರೆ ವೈರಿಗಳ ಕುಂಠಿತ
ಈಗ ಎಲೈ ಸಾರಥಿ ರಾಜೇಂದ್ರ ಭೂಪತಿ ಶ್ರೇಷ್ಠವಾದ ಪಾತಾಳ ಹೌದು ನೋಡ ಮಲ್ಲೇಶನ ದಯದಿಂದ ಹಾ, ಹೌದು ಜಗದೊಳಗೆ ಅಹಂಕಾರಿಯನ್ನು ಹೊಳಿಸುವಂತವನಾಗ ಸಾರಥಿ ಅತಿ ಐರಾವಣ ಮಹಾರಾಜರಾದರೆ ಸೋದವಾಯ್ತು, ಕುಳಿತಿತ್ತು ಮಂದಿಗೆಲ್ಲ ಅತ್ಯಾನಂದವಾಯ್ತು. ತಮ್ಮ ಇರುವ ಮೇಲ ಮಂದಿರವನ್ನು ಮುಟ್ಟಿ ನಡೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣ ರೇ ಬುದ್ಧಿ. ರಾಜೇಂದ್ರ ಭೂಪತಿ ಇರುವ ಪಾತಾಳ ಲೋಕವನ್ನು ಬಿಟ್ಟು ಈಗ ಇಲ್ಲಿಗೆ ಬಂದಿರುವ ಕಾರಣ ಏನಿರುವುದನ್ನು ಹೌದು ಹೌದು ದೇಶ ಕೋಶದ ಪ್ರಜಾ ಪರಿವಾರ ಹೌದು ಹೌದು ಕ್ಷೇಮವನ್ನು ಕೇಳಿಕೊಳ್ಳುವ ಉದ್ದೇಶಕ್ಕಾಗಿ ಈಗ ಬಾ ಇಲ್ಲಿಗೆ ಬರುವಾಯ್ತು ಸಾರಥಿ ಅತಿ ಜಾಗ್ರತೆ. ಬಂದ್ರೆ ಸೋದವಾಯ್ತು, ಅಲ್ಲೇ ಮುಹೂರ್ತವಾಗ್ರಿ. ದಾರ ಬಂದವರು ಸ್ವಾಮಿ ಹೋಗಿ ವಿಚಾರಿಸುವ ಎಲ್ಲ ಸಂಗೀತಗಾರ ಶಿರೋಮಣಿ ನಾವು ಕೈ ಜೋಡಿಸಿ ಮಾತಾಡ್ತವ್ರು ಕಾಲಿನಿಂದ ಕನಲದಿಂದ ಮಾತನಾಡ್ತಾರ. ಮಹಾರಾಜರು ಯಾರು ಯಾರಿಲ್ಲ ಜಾಗ್ರತೆಯಿಂದ ತಿಳಿಸುವಂತನಾಗು ಸಂಗೀತಗಾರ ಶಿರೋಮಣಿ. ಅವರಾದ್ರೆ ದೊಡ್ಡ ರಾಜರಂತೆ ಕಾಣಬಹುದು. ಇನ್ನೊಮ್ಮೆ ಬಿಡದಾಳಾಕಿ ಮಾತಾಡಿದ್ರಿ ಸಂಗೀತ್ಲಾರ್ ಸುಲಮಣಿ ಒಟ್ಟರ ಮನೆಗೆ ಹೋಗಿ ಗಟ್ಟದಂತ ಹೋದಗಳು ತಂದು ಕುಸುಬಿ ಕಾಳಿನಂತವ್ರು ಹಲ್ಲು ಕಿಸಿಯವರು ಅಂತವ್ರು ಬಲಿದು ಬಂದು ನಿಂತು ಮಾತನಾಡಿಸಿಗಳು ತಾವುದಾರು ಕೊಂಡ ದೊಡ್ಡ ವೈರಿಗಳ ಗಂಡ ಬ್ರಹ್ಮಾಂಡ ಮಂಡಲವನ್ನು ಶಾಪ ಕಾಲಭೈರವನಂತೆ ಇಂಥ ಸೌರ ಪ್ರಕಾಶದಂತೆ ತೇಜಿಸಿ ಬರುವ ಮಾತನಾಡಿಸಿ ಕೇಳುವ ಚಂದ ಹೇ ದೇವ, ನಮ್ಮ ಹೆಸರು ಏನೆಂದರೆ ಕರ್ನಾಟಕವಾದ ಕರ್ನಾಟಕ ಸಿಗಲಿಲ್ಲ, ಮಹಾರಾಷ್ಟ್ರವಾದ ಮಹಾರಾಷ್ಟ್ರ ಸಿಗಲಿಲ್ಲ. ಎರಡೂ ಸಮಯದಲ್ಲಿ ಎರಡೂ ಭಾಗದಲ್ಲಿ ಒಂದು ಕೊಂಟಿಲ್ಲ ಹೆಣ್ಮಕ್ಳು ಕಾಲಿಲ್ಲದಂತ ಹೇಳಿ ಸಿದ್ದಾಪುತ್ತನ ಗುಡಿಯಾಗ ಅಗೀಕಳ ಹಾಕೊಂಡು ಬಂದು ಪಣ್ಣೂರ್ದಾಗ ಬಂದು ಮುಕ್ಕ ಮಾಡಿ ಖಾನಾಪುರದ ಹೊಳೆಯಾಗ ಬಂದು ಇಸಾಡಿ ಬಂದು ನಮ್ಮ ತಡವಾಳ ಸ್ಟೇಷನ್ದಾಗ ಕರ್ಜಿಗವ್ರು ಹೋಟೆಲ್ದಾಗ ಚಾ ಕುಡ್ದು ಮಲ್ಲಾಯಿ ಗುಡ ಕಾಲು ಬಿದ್ದು ಕ್ಯಾಗಾಯಿ ಗ್ರಾಮದಲ್ಲಿ ಹನುಮಪ್ಪ ಕಾಲು ಬಿದ್ದು ಇಂಥ ಸ್ವತ್ತ ಸಾರಥಿ ಅನ್ನೋರು ತಾವುದಾರ ಪೌಂಡ ಹೆಂಡ ರಾಜಾರ ಗಂಡ ರಾಜೇಂದ್ರ ಭೂಪತಿ ಚೆನ್ನಾಗಿ ಹೇಳುವಂತಲಾಗ್ರೆ ಸ್ವಲ್ಪ ಶಸ್ತ್ರವನ್ನು ವಿಸ್ತರಿಸಿ ಝಳಝಳವೆಂದು ಝಳಪಿಸಿ ಬಿಡುವ ಶಾಪ ಎನ್ನುತ್ತಿರುವಂತ ಹೊಂಟದೆ ಹೇಳಕಬ ಅಷ್ಟ ದಿಕ್ಕ ಪಾಲಕರು ದಿಕ್ಕ ದಿಕ್ಕಿಗೆ ಶಾಪ ಶಾಪ ಹೆಣ್ಣುಗಾರಿಗಳ ಮಿಂಡ ಮೂರು ಲೋಕಕ್ಕೆ ಉದಂಡ ಶಬಾಷ್ ರಕ್ಕಸರಿಗೆ ಧಕ್ಕಿಯನ್ನು ಕೊಟ್ಟರೆ ಸೌಕಾಸ ಎದ್ದು ಬಕ್ಕನ ಬಾಯಿ ಬಿಚ್ಚಿ ಹೇಳಕಬ ಎಲೈ
ಸಾರಥಿ ಬುದ್ಧಿ ಹೊಡೆದಿಗೆ ಗರಬಿಡಿ ಸ್ತ್ರೀಯರು ಸಾರಥಿ ರಾಜೇಂದ್ರ ಭೂಪತಿ ಧ್ವನಿಯನ್ನು ಕೇಳಿ ಹುಲಿ ಕರಡಿಗಳು ಓಡು ಸಾರಥಿ ರಾಜೇಂದ್ರ ಭೂಪತಿ ಒಡೆಯನಾಗಿ ಮೆರೆಯುವ ಚಂಡ ರಾಜ್ಯರಾಳು ಮೈರಾವಣದ ಜಯವೇರಿ ಹೊಳಿಸುವಂತವನಾಗಲ ಸಾರಥಿ ಮೈರಾವಣ ಮಹಾರಾಜ ಆದರೆ ಬಹಳ ಸಹಜವಾಯ್ತು, ಕೊತ್ತಂತ ಮಂದಿಗೆ ಅತ್ಯಂತವಾಯ್ತು. ನಿಮ್ಮ ತಡವಳ ಗ್ರಾಮವನ್ನು ಬಿಟ್ಟು ಈ ಕ್ಯಾಗಾಯಿ ಗ್ರಾಮಕ್ಕೆ ಬರುವುದು ಕಾರಣನ್ರಿ ಬುದ್ಧಿ. ರಾಜೇಂದ್ರ ಭೂಪತಿ ನಮ್ಮ ಪಾತಾಳವನ್ನು ಬಿಟ್ಟು ನಡೆದಿರುವ ಸಭಾಮಂದಿರಕ್ಕೆ ಬಂದ ಕಾರಣದಿಂದ ಚರ್ಚಿತ ಕಾರಣಕ್ಕೆ ಬರಲಾಯಿತು ಸಾರಥಿ. ಬುದ್ಧಿಯಲ್ಲಿ ಬಂದರೆ ಬಹಳ ಸಾಧ್ಯವಾಯಿತು, ಅಲ್ಲೇ ಸ್ವಲ್ಪ ಮಾಡ್ತವನಾಗರಿ. ಲಂಕಾಪಟ್ಟಣದಿಂದ ರಾಜ್ಯೇಶ್ವರನು ಮಾಡುವ ಆಶೀರ್ವಾದ ಪರವಾಗಿ ನಿಮಗೆ ಈ ಪತ್ರವನ್ನು ಬರೆಯಲಕ್ಕೆ ಕಾರಣವೇನೆಂದರೆ ಹಿಂದಕ್ಕೆ ಜನಕರಾಜನ ಮನೆಯಲ್ಲಿ ಸೀತೆಯ ಸಂಹಾರ ಕಾಲಕ್ಕೆ ನನಗೂ ಮತ್ತು ನರಮಾನವನಾದ ರಾಮನಿಗೂ ಬಿದ್ದ ಪಂಥವು ನಿಮಗೆ ಗೊತ್ತಿರಬಲ್ಲ. ಕಪಟತನದಿಂದ ತಂದ ಇಟ್ಟಿರಬೇಕು. ಇದು ಅಲ್ಲದೆ ಆ ಗತಿಗಾಡಿ ರಾಮ ಲಕ್ಷ್ಮಣರು ಮತ್ತು ಹನುಮಂತ ಸುಗ್ರೀವ ಜಾಮವಂತ ನಳನೀಳ ಗತಿಗಳೆಲ್ಲ ಬಂದು ನಮ್ಮ ಲಂಕಾಪಟ್ಟಣವನ್ನು ಸುಟ್ಟು ಹಾಳುಗೆಡಿದರು. ಆದ ಕಾರಣ ಇದು ಅನ್ನೋದು ನಿಂದಿನ ಯುದ್ಧದಲ್ಲಿ ಎಲ್ಲ ಮಗನಾದ ಇಂದ್ರಜಿತನು ಮತ್ತು ಅನುಜನಾದ ಕುಂಭಕರ್ಣ ಮಡಿದು ಹೋದರಲ್ಲ. ನಿಂದಿನ ಯುದ್ಧದ ವಸ್ತುವಾರ ಹೀಗಾದ ಕಾರಣ ನಿಮಗೆ ಪತ್ರವನ್ನು ಬರೆದು ಕಳಿಸಿದರು. ನೀವಿಬ್ಬರು ಬಂದು ಆ ಅದಮರ ಸೊಕ್ಕವನ್ನು ಮುರಿಯಬೇಕು ಅಳಿ ಅಂದರೆ
ಮತ್ತು ಇವತ್ತಿನ ದಿವಸ ಭೂಲೋಕಕ್ಕೆ ಹೋಗಬೇಕಾಗಿದೆ. ಅಷ್ಟೇ ಹಣಮಂತ ಜಾಮುವಂತ ಮೊದಲಾದವರನ್ನು ಭಂಗವನ್ನ ಪಡಿಸಿ ಸೆರೆಮನೆಯಲ್ಲಿ ಇಡುವಂತೆ ಮಾಡು. ತಡಮಾಡ ಭೂಲೋಕಕ್ಕೆ ಹೋಗಿ ನಡೆಯುವಂತವರಾದ ಮಂತ್ರಿ ಸರ್ವ ಕಾರ್ಯಕ್ಕೆ ಸಲ್ಲುತ್ತಾರೆ. ನಾನೊಂದು ವಚನಾರ್ಥ ಹೇಳುವನು ಚಿತ್ತ ಬಿಟ್ಟು ಕೇಳುವಂತವನಾಗು. ಅದೇನಿರೋದು ಹೇಳುವಂತವರಾಗ್ರಿ. ಬಿಡು ಸಾರಥಿನಿ ತಡ ಮಾಡದೆ ಹೊಡಿರತವ ಬಿಡು ಬಿಡು ಸಾರಥಿ ನೀನು ತಡ ಮಾಡದೆ ಹೊಡಿರತವ ತಡ ಮಾಡದೆ ಹೊಡಿರತವ ತಡ ಮಾಡದೆ ಹೊಡಿರತವ ಸಾರಥಿಯ 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 ಆ ಆ ಲಂಕಾಪುರ ಪಟ್ಟಣವನ್ನು ನೋಡುವಂತವನಾಗು. ಈ ಪಟ್ಟಣದಲ್ಲಿ ಸುಂದರವಾದ ನಾಟಕಗಳು ಅಂಗಡಿಗಳು ವ್ಯಾಪಾರಿಸ್ತರು ಹೇಗೆ ಸುಟ್ಟು ಛದ್ರವಾಗಿ ಬಿದ್ದಿರಿ ಬರಲ್ಲ. ಏನು ಆಶ್ಚರ್ಯ ಇದು. ಇಲ್ಲಿ ಒಳಗೆ ನೋಡು ಮಾವನ ರವಣೇಶ್ವರ ಮುಖವು ಹೇಗೆ ಕಪ್ಪವಾಗಿದೆ. ನಾಳೆ ಮಾವನವರ ದರ್ಶನಕ್ಕೆ ಹೋಗಿ ನಡೆಯುವಂತವರ ಹೇಳ್ತಾನೆ. ಹೇ ಎನ್ನ ಅಳಿಯಂದಿರಾದ ಐರಾವಣ ಮೈರಾವಣಗಳಿರ ನಿಮ್ಮ ಚರಣ ಕಮಲಕ್ಕೆ ನಮೋ ನಮೋ ನಮಸ್ಕರಿಸುವ ನಿಮಗೆ ಐಶ್ವರ್ಯವಾಗಲಿ ಹೇಳುವಂತವನಾಗಲಿ ಎನ್ನ ಅಳಿಯಂದಿರಾದ ಐರಾವಣ ಮೈರಾವಣಗಳಿರ. ಹೇ ಮೈರಾವಣನೇ ಕಾರಣ ಏನಿರುವ ಹೇಳುವಂತವನಾಗಬಾವ ಸಕಲಗುಣ ಸಂಜೀವ. ಎನ್ನ ಅಳಿಯಂದಿರಾದ ಐರಾವಣ ಮೈರಾವಣಗಳಿರ. ಪಂಚಕೋಟಲ್ಲಿರುವ ಮೂರ್ಖರಾದ ಹನುಮಂತ, ಸುಗ್ರೀವ, ಜಾಮವಂತ ಆ ಹೇ ಅಣ್ಣ ಅಳಿಯ
ಇಂದ್ರಜಿತನು ಮತ್ತು ಎನ್ನ ತಮ್ಮನಾದ ಕುಂಭಕರ್ಣನಿಗೆ ಹೊಡೆದಿದ್ದರು. ಅಳಿಯಂದಿರಾದ ಈ ರಾವಣ ಮೈರಾವಣಗಳು ಎನ್ನ ಅಳಿಯಂದಿರಾದ ಐರಾವಣ ಮೈರಾವಣಗಳಿಗೆ ಶಾಬಾಷ್ ಬೇಬೀಶನ ಮೋಸಕ್ಕೆ ಒಳಗಾದರಲ್ಲ. ನುಡಿಯನ್ನ ಗಾಳಿಯನ್ನ ಕೋಪ ಚಟ್ಟ ಚಟ್ಟನ ಚರಿತ್ರ ಶಾಬಾಷ್ ನರಮನವರಾದ ರಾಮ ಲಕ್ಷ್ಮಣರ ಸಕಲಗುಣ ಸಂಜೀವ. ಎನ್ನ ಅಳಿಯಂದಿರಾದ ಮೈರಾವಣನೆ ನಿಮ್ಮ ದುಃಖದ ವಾರ್ತೆಯನ್ನು ಕೇಳಿ ಎಲ್ಲ ಕಾಲಕ್ಕಿತ್ತು. ಶಾಬಾಷ್ 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 ಅವರನ್ನು ಒತ್ತು ಗೊತ್ತಿ ಪಾತಾಳ ಲೋಕಕ್ಕೆ ಒಯ್ಯುವೆ. ಆಹೇ ಮಾವನಾದ್ರ ಅವಳೆ ಎನ್ನಾಳಿ ಅಂದಿರಾದ ಮೈರಾವಣನೆ ಕೊಟ್ಟರೆ ಶಾಬಾಷ್ 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 ಅವರನ್ನು ಹತ್ತು ಕಾಗಿಗೆ ಪಾಲು ಮಾಡಿಬಿಡುವರು ಮಾವನೇ. ಎನ್ನಾಳಿ ಅಂದಿರಾದ ಈ ರಾವಣ ಮೈರಾವಣಗಳು ಇದರಲ್ಲದೆ ಮತ್ತಾದರೂ ಹೇಳುತ್ತೇನೆ, ಚಿತ್ತ ಕೊಟ್ಟು ಕೇಳುವಂತವನಾಗ ನಿಮಗೆ ಕಲ್ಯಾಣವಾಗಲಿ ಹೇಳುವಂತವರಾಗಿರಿ ತಮ್ಮಗಳರ ಐರಾವಣ ಮೈರಾವಣಗಳರ. ನಿಮಗೆ ಬಂದ ದುಃಖವು ಏನಿರುವುದು ಎನ್ನ ಬಂದ ತಿಳಿಸುವಂತೆ ಕೇಳುವ ಅಕ್ಕ ಬಂದಿರುವನು. ಹಾ ಏ ತಮ್ಮಂದ್ರಾದ ಐರಾವಣ ಮೈರಾವಣಗಳ ಮಂಡೋದರಿ ಈ ವೇಳೆಯಲ್ಲಿ ನಾನು ದೈವಹೀನಳಾಗಿ ಬಳಲುತ್ತಿದ್ದೇನೆ. ಅದು ಏಕೆಂದರೆ ಆ ನರಮಾವಣಾದ ದಶಕಂಠನು ನವನಿಂದ ನನ್ನ ಮಗನು ಮಡಿದು ಹೋದನು. ನಿಮ್ಮ ಹೊರತು ಗತಿ ಇಲ್ಲ, ಮತ್ತೇನು ಹೇಳಲಿ ಅನುಚಾದಿಗಳರ.
ಅನುಚಾದಗಳರ ಇಂದಿನ ದಿವಸ ನಿಮ್ಮ ಮಾವನದ ದಶಕಂಡು ಯುದ್ಧಕ್ಕೆ ಹೋಗವನಿದ್ದನು. ನಿಮ್ಮ ಶೌರ್ಯವನ್ನು ನಾನು ಹೇಳಿದಾಗ ನಿಮ್ಮನ್ನು ಕರೆಸಿದನು ಅನುಚಾದಿಗಳರ. ಮತ್ತೇನು ಹೇಳಲಿ ಅನುಚಾದಿಗಳರ? ನೀವು ಆಡುವ ಮಾತವನ್ನ ಕೇಳಿ ನನ್ನ ಒಡಲ ನಿನಗೆ ಬಂದ ದಿಕ್ಕನ್ನು ದೂರ ಮಾಡುವೆನು. ನಿನ್ನ ಚಿಂತೆಯನ್ನು ಬಿಟ್ಟು ಸಂತೋಷದಿಂದ ಇರುವಂತೆ ಕೆಲವಕ್ಕ ಮಾಡಬೇಡ ದುಃಖ. ಸೋದರ ಅಳಿಯಂದಿರಾದ ಐರಾವಣ ಮೈರಾವಣಗಳಿರೆ. ಗಂಡುಗಲಿಗಳ ಎದೆ ಗುಂಡಿಗೆಯನ್ನು ಬಿರ್ರನೆ ಬಿಚ್ಚುವಂತ ಗರ್ಜಿಸುವ ಐರಾವಣ ಮೈರಾವಣಗಳಿರೆ. ಎನ್ನ ಅಳಿಯಂದಿರಾದ ಐರಾವಣ ಮೈರಾವಣಗಳಿರೆ. ನಿಮ್ಮ ಮಹಾಭಿಂಕರಂ ತಾಳಿ ತಡ ಮಾಡದೆ ಹೋಗಿ ಚಂಡ ರಾಮ ಲಕ್ಷ್ಮಣನನ್ನು ಸಂಹಾರ ಮಾಡಿ ಬರುವಂತವನಾಗರಿ ಎನ್ನ ಮಡದಿಯ ತಮ್ಮಂದಿರಿಗಳಿರ.